ವಿಧಾನಸಭಾ ಕ್ಷೇತ್ರದ ಉಲ್ಲಾ ನಗರಸಭಾ ವ್ಯಾಪ್ತಿಯಲ್ಲಿ ನಾವು ಇವತ್ತು ಹಲವಾರು ಸುಮಾರು 10 ಕೋಟಿಗಿಂತ ಅಧಿಕ ಕೆಲಸ ಕಾರ್ಯಗಳು ಸ್ಯಾಂಕ್ಷನ್ ಮಾಡಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾದ ವಿಚಾರ ಇವತ್ತು ಅಕ್ಕರೆಕೆರೆ ಮುಖ್ಯ ನಮ್ಮ ಬ್ರಿಡ್ಜಿಂದ ನೇರವಾಗಿ ಪಟ್ಲಾಗ ಮುಖಾಂತರ ಸಂಪರ್ಕಿಸುವಂಥ ಒಂದು ರಸ್ತೆ ಪ್ರದೇಶದಲ್ಲಿ ಭಾಳಷ್ಟು ಮನೆಗಳು ಮಾತ್ರ ಅಲ್ಲ, ಜನಸಾಮಾನ್ಯರು ಇವತ್ತು ಇಲ್ಲಿಂದ ಅಲೆಕರೆ ಹೋಗಲಿಕ್ಕೆ ಮತ್ತು ಒಳದಾರಿ ಎಲ್ಲವೂ ಕೂಡ ಈ ಪ್ರದೇಶದಲ್ಲಿ ಇರುವಂಥದ್ದು. ಈ ಹಿಂದೆ ಬಹುಶಃ ಭಾಳಷ್ಟು ಹಿಂದೆ ಇದನ್ನು ನಾನೇ ಅವತ್ತು ಅಭಿವೃದ್ಧಿಪಡಿಸಿದ್ದೆ, ಇದನ್ನು ಅಗಲಗಳಿಸಿಕೊಂಡು ಹೋಗುವಂಥದ್ದು. ಬಹುಶಃ ಇದಕ್ಕೆ ಕೆಲಸ ಆಗಬೇಕಂತ ಎಲ್ಲ ಈ ಊರಿನವರು ಸೇರಿಕೊಂಡು ನಮ್ಮ ಮುಸ್ತಫಾ ಇರಲಿ, ನಮ್ಮ ಹುಸೇನ್ ಅಕ್ಕರೆಕೆರೆ ಇರಲಿ, ಇದು ಮುಖಂಡರು ಮುನಿಯರಿಯವರೆಲ್ಲ ಸೇರಿಕೊಂಡು ಈ ಪ್ರದೇಶ ಆಗಬೇಕಂತ ಬೇಡಿಕೆ ಭಾಳ ಸಮಯ ಇತ್ತು. ಆದ ಕಾರಣ ನಾವು ಬಹುಶಃ ಇವತ್ತು ಇಸ್ಮಾಯಿಲ್ ಎಲ್ಲರೂ ಕೂಡ ನಾನಿರಲಿ, ಅಶ್ರಫ್ ಇರಲಿ, ಇಸ್ಮಾಯಿಲ್ ಇರಲಿ, ರಮೇಶ್ ಶೇಖರ್ ಅವರು ಇರಲಿ, ಮುಸ್ತಫರ್ ಇರಲಿ, ಊರವರು ಎಲ್ಲರೂ ಸೇರಿಕೊಂಡು ಅವರಿಗೆ ಶಂಕುಸ್ಥಾಪನೆ ಮಾಡಿದ್ದೇವೆ. ಆದಷ್ಟು ಬೇಗನೆ ಈ ಒಂದು ಅತ್ಯುತ್ತಮ ಕೆಲಸ ಇವತ್ತು ಆಗ್ತದೆ. ನಾನು ಇವತ್ತು ಈ ಊರವರಿಗೆ ಹೇಳಿದಷ್ಟೇ, ಇದು ನಮ್ಮ ರಸ್ತೆ ಅಲ್ಲ, ಇದು ನಿಮ್ಮ ರಸ್ತೆ. ನಾವು ಇವತ್ತು ಇರ್ಬೋದು, ನಾಳೆ ನಾವು ಹೋಗ್ಬೋದು. ಆದರೆ ನೀವು ಇದ್ದೀರಿ, ನಿಮ್ಮ ಮನೆ ಇರ್ತದೆ, ಈ ರಸ್ತೆ ಇರ್ತದೆ. ಈ ಕೆಲಸ ಯಾರು ಮಾಡ್ತಾರೆ ಅವನು ಸಂಪೂರ್ಣವಾದ ಸಹಕಾರ ಕೊಡಿ. ಅವನು ಕ್ವಾಲಿಟಿ ಚೆನ್ನಾಗಿ ಉಂಟ ಇಲ್ಲ ಅಂತ ನೋಡಿ. ನಿಮ್ಗೆ ಏನಾದರೂ ಸ್ವಲ್ಪ ಡೌಟ್ ಬಂದರೆ ಇಂಜಿನ ಸಂಪರ್ಕಿಸಿ, ಇಲ್ಲದ ನಮ್ಮನ್ನು ಸಂಪರ್ಕಿಸಿ, ಅದನ್ನು ನಾವು ಸರಿ ಮಾಡಿಸಿ ಕೊಡ್ತೇವೆ. ಮತ್ತು ಕರೆಕ್ಟಾಗಿ ಕೆಲಸ ಮಾಡುವಾಗ ನೀವೆಲ್ಲರೂ ಕೂಡ ಒಂದು 10-15 ದಿವಸಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ನಿಮ್ಮ ವಾಹನಗಳನ್ನು ದೂರ ನಿಲ್ಲಿಸಿ ಸ್ವಲ್ಪ ನಡ್ಕೊಂಡು ಬರಬೇಕು. ಇದು ಅವ್ರು ಮಾಡೋ ಅದರ ಮೇಲೆ ಸೈಕಲಲ್ಲಿ ಹೋಗೋದು, ಬೈಕಲ್ಲಿ ಹೋಗೋದು, ಅದರ ಮೇಲೆ ಮತ್ತೆ ಅವ್ನು ನಿಲ್ಲಿಸಿ ಅವನಿಗೆ ಬೈದು ಅವ್ನ ಮನೆಯಲ್ಲಿ ಎಲ್ಲರಿಗೆ ಬೈದರೆ ಅವನಿಗೇನಿಲ್ಲ, ಅವನು ಅರ್ಧಂಬರ್ಧ ಕೆಲಸ ಮಾಡಿಕೊಂಡು ಅವನು ಹೋಗ್ತಾನೆ, ಅವನಿಗೇನಿದೆ ಎಲ್ಲ ಸಮಸ್ಯೆ ಗೊತ್ತಾಗದೆ ಅದರ ನಂತರ ಗೊತ್ತಾಗೋದು. ಸೊ ನೀವು 1 ದಿವಸ ಕ್ಯೂರಿಂಗ್ ಬಿಟ್ಟರೆ ಅದು 1 ವರ್ಷ ಬರ್ತದೆ, 10 ದಿವಸ ಕ್ಯೂರಿಂಗ್ ಆದರೆ 10 ವರ್ಷ ಬರ್ತದೆ, 20 ದಿವಸ ಕ್ಯೂರಿಂಗ್ ಮಾಡಿ 20 ವರ್ಷ ಕಾಂಕ್ರೀಟೀಕರಣ. ಅದಕ್ಕೆ ನೀವು ಊರವರೆಲ್ಲ ಸೇರಿಕೊಂಡು ಸ್ಪಂದಿಸಬೇಕು. ಯಾವುದೇ ವಾಹನಗಳಿದ ಮೇಲೆ ಬರಬಾರ್ದು, ಒಂದು ಬದಿಯಲ್ಲಿ ನಡ್ಕೊಂಡು ಹೋಗಬೇಕು. 20 ದಿವಸ ಸಹಕಾರ ಹೊಡಿ, ಮತ್ತು ನಿಮಗೆ ಒಂದು 100 ವರ್ಷ ಕೂಡ ಸಮಸ್ಯೆ ಇರುವುದಿಲ್ಲ ಅಂತ ಹೇಳಿಕಿಸಿ ನಿಮ್ಮೆಲ್ಲ ಸಹಕಾರ ಹೇಳಿಕೊಂಡು ನಿಮ್ಮ ಶುಭಾಶಯ ಸಲ್ಲಿಸ್ತೇನೆ. ನಮಸ್ಕಾರ. ಸುಮಾರು 43 ಲಕ್ಷ ರೂಪಾಯಿ ಆಗ ನಮ್ಮ ಹಿರಿಯರು ಯುವಕರೆಲ್ಲರೂ ಕೂಡ ಇದ್ದರು. ಆವಾಗ ಬಹುಶಃ ನಾನು ಹೇಳಿದೆ, ಬಹುಶಃ ಅವಕಾಶ ಸಿಕ್ಕಿದ್ರೆ ಪ್ರಥಮ ಕೆಲಸವನ್ನೇ ನಾವು ಇಲ್ಲಿಂದ ಪ್ರಾರಂಭ ಮಾಡ್ತೀವಿ ಅಂತೇಳಿ. ಮತ್ತೊಂದು ದಿವಸ ಬೆಳಿಗ್ಗೆ ನಾನು ಬಂದು ಎಸ್ಟಿಮೇಟ್ ಮಾಡಿ ಸುಮಾರು 30 ಲಕ್ಷ ರೂಪಾಯಿ ಅನುದಾನವನ್ನು ಈ ಒಂದು ಡ್ರೈನಿಗೆ ನಾವಿಲ್ಲಿ ಇಟ್ಟಿದ್ದೇವೆ. ಮತ್ತು 12 ಲಕ್ಷ ರೂಪಾಯಿಯ ಒಂದು ರಸ್ತೆ ಕೆಲಸ ಮಾಡಿ ನಾವಿವತ್ತು ಪ್ರಾರಂಭ ಮಾಡ್ತಿದ್ದೇವೆ. ಬರೀ ಈ ಒಂದು ಪ್ರದೇಶಕ್ಕೆ 46 ಲಕ್ಷ ರೂಪಾಯಿ ಅನುದಾನ ಸಿಗ್ತಿದ್ದೇವೆ. ಆದ ಕಾರಣ ಈ ಕೆಲಸ ಕಾರ್ಯದಲ್ಲಿ ಈ ಪ್ರದೇಶದ ಅಭಿವೃದ್ಧಿ ಅದು ನಮಗೆ ಅಲ್ಲ, ಅದು ನಿಮ್ಗಾಗಿ. ನಾನು ಇವತ್ತು ಇರ್ಬೋದು, ನಾಳೆ ನಾನು ಹೋಗ್ಬೋದು. ಹೌದು, ನೀವು ಇರ್ತೀರಿ ಈ ಪ್ರದೇಶಕ್ಕೆ. ಅದಕ್ಕೆ ಇಲ್ಲಿ ಕೆಲಸ ಮಾಡುವಾಗ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಸಂಪೂರ್ಣವಾದ ಸಹಕಾರ ಕೊಡೋ ಜವಾಬ್ದಾರಿ ನಿಮ್ಮ ಮನೆ ಕೆಲಸ ಹೇಗೆ ಮಾಡ್ತಾರೆ ಆ ರೀತಿಯಲ್ಲಿ ಕ್ವಾಲಿಟಿ ಕೂಡ ನೋಡೋ ಜವಾಬ್ದಾರಿ ನಿಮ್ದಾಗಿದೆ. ಒಂದು ಮಾದರಿಯಾಗಿ ಗುತ್ತಿಗೆದಾರರ ಕೈ ಎತ್ತಿ ಅವ್ರು ಬಹುಶಃ ಈಗ ಅಲೆಕೋಟೆಯ ಆ ತಡೆಗೋಡೆ ಕೆಲಸ ಅವ್ರು ಮಾಡಿದ್ದು ಎಲ್ಲರೂ ಕೂಡ ಮೆಚ್ಚಿದ್ದಾರೆ. ಆ ದವರೆಲ್ಲ ಕೂಡ ಉಳಿಸ್ಕೊಂಡು ಹೋಗುವಂತ ಕೆಲಸ ಮಾಡಬೇಕು. ಯಾವ್ದು ಸಹಕಾರ ಬೇಕು ಎಲ್ಲರಿಗೂ ಸಹಕಾರ ಕೊಡ್ತಾರೆ. ಅವ್ರ ವಿಶ್ವಾಸ ಉಳಿಸುವ ರೀತಿಯಲ್ಲಿ ನಮ್ಮ ಕೆಲಸ ಕೊಡಲಿಕ್ಕೆ ಆಗ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನನಗೆ ಮತ್ತೆ ಹೋಗ್ಬೇಕಾದ ದೀರ್ಘವಾಗಿ ಮಾತಾಡಿದೆ. ಉದ್ಘಾಟನೆ ಸಂದರ್ಭದಲ್ಲಿ ಇನ್ನಷ್ಟು ಜೋರಲ್ಲಿ ಕಾರ್ಯಕ್ರಮ ಮಾಡುವಂತ ನಾನು ಹೇಳಿಕೊಡ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಸಲ್ಲಿಸಿಕೊಂಡು ನಮ್ಮ ಇಸ್ಮಾಯಿಲ್ ಅವರಿಗೆ, ಯಾಕೆ ನಮ್ಮ ಜೊತೆಯಲ್ಲಿ ಇಸ್ಮಾಯಿಲ್ ಅವರು, ನಮ್ಮ ಗುರಿಕಾರರು ಬಂದಿದ್ದಾರೆ, ನಮ್ಮ ಹಂಸಾಕ್ ಇದ್ದಾರೆ, ಮೊಹಮ್ಮದ್ ರಮೇಶ್ ಶೇಖರ್ ಅವರಿದ್ದಾರೆ, ಫಾರೂಕ್ ಅವರಿದ್ದಾರೆ, ನಮ್ಮ ಯುವ ಮುಖಂಡರಿದ್ದಾರೆ, ಶರೀಫ್ ಅವರಿದ್ದಾರೆ, ಅಜಯ್ ಇಬ್ರಾಹಿಂ ಅವರಿದ್ದಾರೆ, ಬಾದಿಲ್ ನಿಶೋಜ್ ಅವರಿದ್ದಾರೆ, ರಾಜು ಅವರಿದ್ದಾರೆ, ಎಲ್ಲ ನಮ್ಮ ಅತ್ಯಂತ ಹಿರಿಯರು. ಆದ ಮಾತ್ರ ನಿಗಲವಾಡಲ್ಲಿ ಇಡೀ ಉಳ್ಳಾದಾರ ಎಲ್ಲ ಕೊಡ್ತೀರಿ ಪಿನ್ನೆ ಅದೇ ಎಲ್ಲ ನಮ್ಮ ಅಶ್ರಫ್ ಇದ್ದಾರೆ, ಜಾಫರ್ ಇದ್ದಾರೆ, ನಮ್ಮ ರಮೇಶ್ ಶೆಟ್ಟರ್ ಅವರು, ಉತ್ತಮವಾದ ಮಾದರಿಯಾದ ಕೆಲಸ ಆಗಲಿ. ಆದ ನಂತರ ನಾವೆಲ್ಲ ಸೇರಿ ಸಂತೋಷದಿಂದ ಕಾರ್ಯ ಮಾಡುವ. ಆ ರಸ್ತೆ ಕೂಡ ಆ ಸಂದರ್ಭದಲ್ಲಿ ಆಗಲಿ ಅಂತ ಹೇಳಿಕೊಂತ ಆ ರಸ್ತೆ ಸ್ಯಾಂಕ್ಷನ್ ಆಗಿ ಒಂದು 6 ತಿಂಗಳಾಯ್ತು. ನಾನು ಹೇಳಿದೆ ಈ ಟೋರ್ನ ಕೆಲಸ ಸ್ಟಾರ್ಟ್ ಆಗುವಾಗ ಆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಇಲ್ಲ ಅಂತ. ಯಾಕೆ ನಾನು ದುಡ್ಡಿಟ್ಟದಲ್ಲಿ ಹೋಗಿ ರೋಡ್ ತೋರಿಸಿದ್ರು ಅದನ್ನು
ಅದಕ್ಕಾಗಿ ಬಹುಶಃ ನಿಮ್ಮೆಲ್ಲ ಅಭಿನಂದನೆ ಸಲ್ಲಿಸಿಕೊಂಡು ನಿಮ್ಮೆಲ್ಲ ಸಹಕಾರ ಹೆಚ್ಚಿಕೊಳ್ತಾ ಮಾತು ಮುಗಿಸಿದೆ. ಅಸ್ಸಲಾಂ ಅಲೈಕುಂ ಅಸ್ಸಲಾಂ ಅಲೈಕುಂ ವರಹಮತುಲ್ಲಾಹ್. ಈಗಾಗಲೇ ಕಾಮಗಾರಿಯನ್ನು ಮಾಡುವವರು ಪಾಸ್ ಮಾಡಿದ್ದಾರೆ. ಅವರಿಗೆ ಈ ಅಲೇಕಲ ಪರಿಸರದ ಬಗ್ಗೆ ಹಾಗೂ ಅಲೇಕಲ ಜುಮಾ ಮಸೀದಿಯ ವ್ಯಾಪ್ತಿಯ ಎಲ್ಲ ಜನರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಬಹುಶಃ ಇವತ್ತು ಸಾಧು ಬಿತ್ತಲ್ ಕಕ್ಕೆ ತೋಟ ಈ ಒಂದು ರಸ್ತೆಗೆ 13 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಇವತ್ತು ಅಡ್ಡ ರಸ್ತೆಗಳನ್ನು ನಾವು ಇವತ್ತು ಅಭಿವೃದ್ಧಿ ಪಡಿಸ್ತೇವೆ. ಬಹುಶಃ ಇದೊಂದು ಅಭಿವೃದ್ಧಿ ಆದರೆ ಈ ಒಂದು ಪ್ರದೇಶ ಸಂಪೂರ್ಣ ಅಭಿವೃದ್ಧಿ ಕೂಡ ಆಗಿದ್ದ ರೀತಿ ಆಗಿದೆ. ಆದ ಕಾರಣ ಬಹುಶಃ ಇನ್ನಿತರ ಕೆಲಸ ಕಾರ್ಯಗಳು ನಮ್ಮ ನಗೋತ್ಥಾನದಿಂದ, ಶಾಸಕ ನಿಧಿಯಿಂದ, ಅಲ್ಪಸಂಖ್ಯಾತರ ನಿಧಿಯಿಂದ ಎಲ್ಲವೂ ಕೂಡ ಅನುದಾನವನ್ನು ಈ ವಿವಿಧ ಪ್ರದೇಶ ನಾವು ಮೀಸಲಿಟ್ಟಿದ್ದೇವೆ. ಆ ಕೆಲಸ ಪ್ರಾರಂಭ ಆಗಿದೆ. ಬಹುಶಃ ಇಲ್ಲಿ ನಮ್ಮ ಇಸುವ ಕೆಲಸ ಕೊಟ್ಟಿದ್ದಾರೆ. ನಮ್ಮ ಜೊತೆ ಇಸ್ಮಾಯಿಲ್ ಅವರು, ಹಂಸಾಖಾನ್ ಅವರು, ಬಹುಶಃ ಮುಸ್ತಫ್ ಮತ್ತು ಇಲಿಯಾಸ್ ಸಾಕರ ಮತ್ತು ನಮ್ಮ ಫಾರೂಕ್ ರವರು, ಸಫನ್ ರವರು, ರಮೇಶ್ ಶೆಟ್ಟಿ ಅವರು, ಅದೇ ರೀತಿ ನಮ್ಮ ಅಶ್ರಫ್ ಅವರು, ನಮ್ಮ ಕಬೀರ್ ಅವರು, ಇಲ್ಲಿ ಜಾಫರ್ ಇರಲಿ, ಅಸ್ಗರ್ ಇರಲಿ, ಇಬ್ರಾಹಿಂ ಇರಲಿ, ನಮ್ಮ ಸನ್ಮಿತರಾಗಿರುವಂಥ ಫಹರ್ ಅವರು, ಬಹುಶಃ ಎಲ್ಲ ರಜೆ ಇಬ್ರಾಹಿಂ ಅವರು, ಈ ಊರು ಹಿರಿಯರೆಲ್ಲರೂ ಕೊಟ್ಟಿದ್ದಾರೆ. ನಮ್ಮ ಭವಿಷ್ಯದ ಜನಾಂಗದ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಅಭಿನಂದಿಸ್ತೇನೆ, ಸಲ್ಲಿಸ್ತೇನೆ. ಅತ್ಯಂತ ಯಶ ಕೆಲಸ ನಿರ್ವಹಿಸ್ತೇನೆ. ಅನುದಾನ ಬಿಡುಗಡೆ ಮಾಡಿದ್ದೇನೆ. ಅದು ಸುಮಾರು ಯಾವ ರೀತಿ ಮಾಡಬೇಕಂತೇಳಿ ಸಲಹೆ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಮಾಡ್ತಾರೆ. ಎಲ್ಲರಿಗೂ ಕೂಡ ಸದಭಾಗ ಕೆಲಸ ನಾವು ಕೂಡ ಮಾಡಿಕೊಂಡು ಏನೆಲ್ಲ ನಾನು ಈ ಪ್ರದೇಶ ಮಾತು ಕೊಟ್ಟಿದ್ದೇನೆ ಎಲ್ಲ ಕೆಲಸಗಳು ಕೂಡ ಅದು ನಮ್ಮ ನೆಕ್ಸ್ಟ್ ಸ್ಕೀಮಲ್ಲಿ ಇದೆ. ಅಲ್ಲ ಇಟ್ಟಿದ್ದೇನೆ, ಅದು ಸ್ಕೀಮ್ ಬೇರೆ, ಸ್ಕೀಮ್ ಬೇರೆ, ಅದರ ಗುತ್ತಿಗೆದಾರರು ಬೇರೆ, ಗುತ್ತಿಗೆದಾರರು ಬೇರೆ. ಸೊ ಇವತ್ತು ಇದನ್ನು ನಾವು ಪ್ರಾರಂಭ ಮಾಡ್ತಿದ್ವಿ. ಮುಂದೆ ಆ ಕೆಲಸ ಕೂಡ ಪ್ರಾರಂಭ ಮಾಡ್ತೇವೆ. ಮತ್ತು ಬಹುಶಃ ಫಾರೂಕ್ ಅವರು ಅದನ್ನು ಹೇಳಿದ್ದಾರೆ. ಅದು ನಾನು ಈ ಕೆಲಸ ಆದ ತಕ್ಷಣ ಅದನ್ನು ಇಲ್ಲಿಗೆ ಮುಟ್ಟಿಸುವಂತ ವ್ಯವಸ್ಥೆ ಮಾಡ್ತೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಬಹುಶಃ ಆ ಬುದ್ಧಿಯೇನಿದೆ ಅದನ್ನು ನಮಗೆ ಅಭಿವೃದ್ಧಿಪಡಿಸಬೇಕಂತ ಇಚ್ಛೆ ಇದೆ. ಅದು ಅನುದಾನ ಶಾಂಕ್ಷನ್ ಆದಾಗ ಖಂಡಿತವಾಗಿ ಅದನ್ನು ಗುರಿ ಥ್ಯಾಂಕ್ ಯು. ಅವರ ಜಾಗೆಯಲ್ಲಿ ಈ ಮರ ಜಾಗಿ ಉಂಟಲ್ಲ, ಆ ಜಾಗೆಯಲ್ಲಿ ಚರಂಡಿ ಕೊಡತಕ್ಕಂಥ ಅವಕಾಶ ಇಲ್ಲ. ಇದು ಇದ್ದರೆ ಲಾಸ್ಟ್ 1 ಮಿನಿಟ್ ಫಿಲ್ ಆಗಿ ಈ ಮರ ವಾರ ಆಗ್ಬೋದು ಹಂಗೆ ಪೆಂದ್ರೆ ಚಿಲ್ಲರೆಗೆ ಈ ಜಾಗೆ ತನಕ ಫಿಲ್ ಆಗಿರಲ್ಲ. ಅವ್ನು ಪ್ರಕಾಶ ಇದ್ದರೆ ಪ್ರಕಾಶ ಇಲ್ಲ ಈ ಜಾಗ. ಅವ್ನು ಚಂದ JCB ಕೊಂದು ನಿಮಗೆ ಸೈಡ್ರೆ ಮಣ್ಣೆಡು ಮಾಡಿ ಅಪರಿತ ರೋಡ್ ಚರಂಡಿ ಉಂಟು ಅದು ನಿಮಗೆ ಕೊಡ್ಕೊಂಡು ವ್ಯವಸ್ಥೆ ಹಾಕೊಂಡು ಅದನ್ನ ಇಂಜಿನಿಯರ್ ಕೊಂದು ಎಷ್ಟು ರೋಡ್ ಇತ್ತು ಅಂಡರ್ಗ್ರೌಂಡ್ ಕೊಡ್ತಂದ್ರೆ
ಅಲ್ಲ ಅಂಡರ್ ಅಂಡರ್ ಪಾಸ್ ಅಂಡರ್ ಪಾಸ್ ಅದು ನಿಮಗೆ ಇದಾಗಿ ಸರಿ ಅಂಡರ್ ಪಾಸ್ ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಉಳ್ಳಾಲ ಹೊಯ್ಗೆಯ ಮುಖ್ಯ ರಸ್ತೆಯಿಂದ ಇವತ್ತು ಉಳ್ಳಾಲ ಹುಲ್ಯ ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆ ಇರುವಂಥ ಸಂಪರ್ಕ ರಸ್ತೆಗೆ ನಾವು ಇವತ್ತು ಕಾಂಕ್ರೀಕರಣ ಮಾಡಲಿಕ್ಕೆ ನಮ್ಮ ಶಂಕುಸ್ಥಾಪನೆ ನಾವು ಇವತ್ತು ಮಾಡಿದ್ದೇವೆ. ಬಹುಶಃ ಕಳೆದ ನಮ್ಮ ಚುನಾವಣಾ ಸಂದರ್ಭದಲ್ಲಿ ನಾನಿರಲಿ ನನ್ನ ಪರಿ ಬಂದಂಥ ಸ್ಥಳೀಯ ಕೌನ್ಸಿಲರ್ ಇರಲಿ, ಜಾನ್ಸನ್ ಇರಲಿ, ಪ್ರಕಾಶ್ ಅವರು ಇರಲಿ, ಇಲ್ಲಿ ಸ್ಥಳೀಯ ಮಟ್ಟದ ಮುಖಂಡರಿರಲಿ ಏನೆಲ್ಲ ಮಾತು ಕೊಟ್ಟಿದ್ದೇವೆ ಒಂದೊಂದನೇ ನಾವು ಮತ್ತು ಮೀನುಗಾರ ಸಂಘದವರಿಗೆ ಇರಲಿ ಯಾರು ನಮ್ಮ ಪರ ಮನೆಗೆ ಹೋಗಿದ್ದಾರೆ ಅವ್ರು ಹೇಳಿದೆಲ್ಲ ಮಾತುಗಳನ್ನು ನಾವು ಪೂರೈಸಲು ಇವತ್ತು ಒಂದೊಂದು ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೀವಿ. ಮೊನ್ನೆ ತಾನು ನಾವು ಒಂದು ಅಡ್ಡ ರಸ್ತೆ ಈಗಾಗಲೇ ನಾವು ಇಲ್ಲಿ ಶಂಕುಸ್ಥಾಪನೆ ಎಷ್ಟು ಲಕ್ಷ ಅದು 31 ಲಕ್ಷ ರೂಪಾಯಿಗೆ ನಾವು ಈಗಾಗಲೇ ಅದನ್ನು ಕೆಲಸ ಪ್ರಾರಂಭ ಮಾಡಿದ್ದೇವೆ. ಇದೆಷ್ಟು ಲಕ್ಷ ಇಲ್ಲಿಗೆ 50 ಲಕ್ಷ ಬರೇ ವೀನನವರ ಒಂದು ವಾರ್ಡಿಗೆ 50 ಲಕ್ಷ ರೂಪಾಯಿ ಅನುದಾನವನ್ನು ಬಲೆ ಒಂದು ವಾರದ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಇನ್ನು ಕೂಡ ಕೆಲಸ ಕಾರ್ಯ ಭಾಳಷ್ಟು ಆಗಲಿಕ್ಕೆ ಇದೆ. ಒಂದೊಂದು ವಾರ್ಡಿಗೆ ಸುಮಾರು 80ರಿಂದ 1 ಕೋಟಿ ರೂಪಾಯಿ ತನಕ ಇವತ್ತು ಕೆಲಸ ಪ್ರಾರಂಭ ಆಗಲಿಕ್ಕಿದೆ. ನಾವು ಇವತ್ತಿಲ್ಲಿ ಯಾಕೆ ಬಂದಿದ್ದೇವೆ, ಈಗ ನಾನು ಬೇರೆ ಕಡೆ ಕೂಡ ಹೇಳಿದ್ದೇನೆ, ಈ ಊರವರು ಕೆಲಸ ಆಗುವ ಸಂಪೂರ್ಣ ಸಹಕಾರ ಕೊಡಿ. ಇದು ನಮ್ಮದಲ್ಲ, ನಾವು ಇವತ್ತು ಇರ್ಬೋದು, ನಾಳೆ ಇಲ್ಲದಿರ್ಬೋದು. ಭವಿಷ್ಯದ 10-20 ವರ್ಷ ಹೋಗುವಂಥ ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ಕೆಲಸ ಮಾಡುವಾಗ ಈ ಊರವರು ಸಂಪೂರ್ಣ ಸಹಕಾರ ಕೊಡಬೇಕು. ಅದರ ಮೇಲೆ ನಡ್ಕೊಂಡು ಹೋಗಬಾರ್ದು, ವಾಹನ ತಗೊಂಡು ಹೋಗಬಾರ್ದು, ಬೈಕ್ ಒಂದು 20 ದಿವಸ ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಸಹಕಾರ ಕೊಡಿ. ಕ್ವಾಲಿಟಿ ಚೆನ್ನಾಗಿದೆ ಅಂತ ನೋಡಿ, ಇಲ್ಲದೇನು ಡೌಟ್ ಬಂದರೆ ಸ್ಥಳೀಯ ಸದಸ್ಯರು ನಮ್ಮ ಗಮನಕ್ಕೆ ತನ್ನಿ. ನಾವು ಒಂದು ಮಾದರಿಯಾದ ರಸ್ತೆ ನಾವು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಜೊತೆ ಉಳಿದ ನಿಮಗೆಲ್ಲರಿಗೂ ನಮ್ಮ ಗುರಿಕಾರರು ಬಂದಿದ್ದಾರೆ, ಇವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ.